ದುಡ್ಡು ಇಲ್ಲ ರಾಜಕಾರಣ ಮಾಡಬಹುದು, ಮತ್ತು ದುಡ್ಡು ಈ ರೀತಿ ತಾವು ಹೇಳಿದ್ರಲ್ಲ, ದುಡ್ಡು ಕೊಟ್ಟರೆ ಆಗಾಗುತ್ತೆ ಹೀಗಾಗುತ್ತೆ, ಅದೆಲ್ಲ ವರ್ಕ್ ಆಗುತ್ತೆ ಅಂತೀರಾ ಸರ್ ನಿಜವಾಗ್ಲೂ? ಸರ್, ಕರ್ನಾಟಕ ಮತ್ತು ದೇಶದ ರಾಜಕಾರಣದಲ್ಲಿ ದುಡ್ಡು ಕೂಡ ಒಂದು ಫ್ಯಾಕ್ಟರೇ. ಹಣಬಲ, ತೋಳ್ಬಲ ಮತ್ತು ರಾಜಕೀಯ ಸ್ವಜಾತಿ ಬಲ ಇದೆಲ್ಲವೂ ನಡೀತಾನೆ ಬಂದಿದೆ. ಆದರೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕಲ್ಲ. ಎಲ್ಲಿಯವರೆಗೆ ಈ ರೀತಿ ಹೋಗೋದು ಸರ್? ಭಾರತ ಸ್ವತಂತ್ರಗೊಳ್ಳಬೇಕಾದ್ರೆ ನಮ್ಮ ಪಾಪ್ಯುಲೇಷನ್ 30 ಕೋಟಿ ಇತ್ತು, ಈಗ 145 ಕೋಟಿಗೆ ತಲುಪಿದೆ. ಇನ್ನೂ ಕೂಡ ನಾವು ಎಲ್ಲಿಗೆ ಹೋಗಿ ತಲುಪಿಸ್ತಾ ಇದ್ದೇವೆ? ಇವತ್ತು ಪಾಪ್ಯುಲೇಷನ್ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಅವಕಾಶಗಳು ಹೆಚ್ಚಾಗಬೇಕಾಗಿತ್ತು. ಈ ಭ್ರಷ್ಟಾಚಾರದ ರಾಜಕೀಯ ವ್ಯವಸ್ಥೆಯಿಂದ ನಾವು ಇಲ್ಲೇ ಇದ್ದೇವೆ, ಒಂದು ಸ್ಟೆಪ್ ಮೇಲಕ್ಕೆತ್ತಿಲ್ಲ. ಇವತ್ತು ಒಂದು ಟೈಮಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ರವರು ಆಡಳಿತ ಇತ್ತು ಮೈಸೂರು ಭಾಗದಲ್ಲಿ. ಮೈಸೂರು ರಾಜ್ಯದ ಜನರ ಸುಧಾರಣೆ ಏನು ಆರ್ಥಿಕ ಮಟ್ಟ ಪರ್ ಕ್ಯಾಪಿಟಾ ಇನ್ಕಮ್ ಇಂಗ್ಲೆಂಡ್ಗಿಂತ ಹೆಚ್ಚಿತ್ತು ಸರ್. ಯಾವ ರೀತಿ ಆಡಳಿತ ನಡೆಸ್ತಾ ಇದ್ರು? ಅಂತಹ ರಾಜರು ನಡೆಸಿದಂಥ ಆಡಳಿತವನ್ನು ಇವತ್ತು ಪ್ರತಿಯೊಂದು ಹುಟ್ಟುವ ಮಗುವಿನ ಮೇಲೆ 80,000 ಸಾಲ ಇದೆ. ಆ ಮಗುವಿಗೆ ಗೊತ್ತಿಲ್ಲ ಯಾರು ಮಾಡಿದ್ದು? ಈ ಭ್ರಷ್ಟ ರಾಜಕಾರಣಿಗಳು ಮಾಡಿದ್ದು.